ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 10ನೇ ಎಪಿಸೋಡ್. ಸತ್ಯವತಿ ಭೀಷ್ಮರೊಡನೆ, ನನ್ನ ತಂದೆ ದಾಶರಾಜನನ್ನು ನೀನು ಬಲ್ಲೆ. ಅವನು ಪ್ರಯಾಣಿಕರನ್ನು ಯಮುನೆಯ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಒಯ್ಯಲು ಒಂದು ದೋಣಿಯನ್ನು ಇಟ್ಟಿದ್ದನು. ಧರ್ಮಾರ್ಥವಾಗಿ ದೋಣಿ ನಡೆಸುತ್ತಿದ್ದನು. ಯಾವ ಪ್ರತಿಫಲವನ್ನು ಪಡೆಯುತ್ತಿರಲಿಲ್ಲ. ಒಮ್ಮೊಮ್ಮೆ ಇಲ್ಲದಿದ್ದಾಗ ನಾನೇ ದೋಣಿಯನ್ನು ನಡೆಸುತ್ತಿದ್ದೆ. ಹೀಗೆ ಒಂದು ದಿನ ನಾನು ದೋಣಿ ನಡೆಸುತ್ತಿದ್ದಾಗ ಮಹರ್ಷಿಗಳಾದ ಪರಾಶರರು ನದಿ ದಾಟುವ ಸಲುವಾಗಿ ದೋಣಿಯನ್ನು ಹತ್ತಿದರು. ದೋಣಿಯು ನದಿಯ ಮಧ್ಯಭಾಗ ಸೇರುವ ವೇಳೆಗೆ ಮಹರ್ಷಿಗಳಿಗೆ ನನ್ನಲ್ಲಿ ಮನಸ್ಸುಂಟಾಯಿತು. ನನ್ನೊಡನೆ ಸಮಾಗಮದ ಇಚ್ಛೆಯನ್ನು ಹೇಳಿಕೊಂಡರು. ನನಗೆ ಭಯವಾಯಿತು. ನಾನಾದರೂ ತಂದೆಯ ಆಶ್ರಯದಲ್ಲಿದ್ದವಳು. ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿದೆನು. ಪರಾಶರ ಮಹರ್ಷಿಗಳಿಗೆ ವಿರುದ್ಧವಾಗಿ ಹೋದರೆ ಅವರು ಶಾಪ ಕೊಡಬಹುದೆಂದು ಎದುರು ಮಾತನಾಡಲಿಲ್ಲ. ತಮ್ಮ ಮಹಾ ತೇಜಸ್ಸಿನಿಂದ ನನ್ನನ್ನು ತಮ್ಮ ವಶಳನ್ನಾಗಿ ಮಾಡಿಕೊಂಡು ನನ್ನೊಡನೆ ಬೆರೆತರು. ಅವರ ವರಪ್ರಸಾದದಿಂದ ನನ್ನ ಶರೀರದಲ್ಲಿ ಹುಟ್ಟಿನಿಂದಿದ್ದ ಮೀನಿನ ವಾಸನೆಯೂ ಹೋಗಿ ಸುವಾಸನೆಯು ಪ್ರಾಪ್ತವಾಯಿತು. ಗರ್ಭಧಾರಣೆಯೇ ಇಲ್ಲದೆ ಮಹಾ ತೇಜಸ್ವಿಯಾದ ಮಗನನ್ನು ಪಡೆದನು. ಇದರಿಂದಾಗಿ ನನ್ನ ಕನ್ಯಾವಸ್ಥೆಗೆ ದೋಷ ಉಂಟಾಗದಂತೆಯೂ ಮಹರ್ಷಿಗಳು ಅನುಗ್ರಹಿಸಿದರು. ನನಗೆ ಜನಿಸಿದ ಮಗನೇ ಮಹರ್ಷಿ ವ್ಯಾಸ. ದ್ವೀಪದಲ್ಲಿ ಹುಟ್ಟಿದ ಕಾರಣ ಅವನನ್ನು ದ್ವೈಪಾಯನನೆಂದು ಕರೆಯುವರು. ಕಪ್ಪಾಗಿರುವುದರಿಂದ ಕೃಷ್ಣನೆಂದು ಹೇಳುವರು. ಭೀಷ್ಮ, ಈಗ ವ್ಯಾಸನನ್ನು ತಮ್ಮ ವಂಶದ ಬೆಳವಣಿಗೆಗೆ ಬರಮಾಡಿಕೊಳ್ಳಲು ನಿರ್ಧರಿಸಿದ್ದೇನೆ. ಆಪತ್ಕಾಲದಲ್ಲಿ ತನ್ನನ್ನು ಸ್ಮರಿಸಿದರೆ ಸಾಕು, ಒಡನೆಯೇ ಬರುತ್ತೇನೆ ಎಂದು ಹೇಳಿ ಹೋಗಿರುತ್ತಾನೆ. ಇದಕ್ಕೆ ನೀನು ಒಪ್ಪುವೆಯಾ? ಆ ಮಹಾಮಹಿಮನಿಂದ ನನ್ನ ಸೊಸೆಯರಲ್ಲಿ ಮಕ್ಕಳಾಗುವುದೆಂಬುದರಲ್ಲಿ ಸಂಶಯವಿಲ್ಲ. ಸತ್ಯವತಿ ಮಾತುಗಳನ್ನು ಕೇಳಿದ ಭೀಷ್ಮ ಆಕೆಯ ಸಲಹೆಗೆ ತನ್ನ ಸಂಪೂರ್ಣ ಸಮ್ಮತಿ ಇದೆ ಎಂದು ಹೇಳಿದನು. ಇದರಿಂದ ಕುರುಕುಲಕ್ಕೆ ಹಿತವಾಗುವುದೆಂದು, ಇದು ಧರ್ಮಸಮ್ಮತವೆಂದು ಭೀಷ್ಮ ಭಾವಿಸಿದನು. ಸತ್ಯವತಿಯು ವ್ಯಾಸರನ್ನು ಸ್ಮರಿಸಿದರು. ವ್ಯಾಸರು ತಪೋನಿಷ್ಠರು. ತಾಯಿಯ ಮುಂದೆ ಬಂದು ನಿಂತರು. ದುಃಖ ನಿವಾರಣೆಗೆ ಮಾನವನು ಸತತ ಪ್ರಯತ್ನಗಳನ್ನು ಮಾಡುತ್ತಾನೆ. ಇದು ಅವನ ಸ್ವಾಭಾವಿಕ ಪ್ರವೃತ್ತಿಯೇ ಆಗಿದೆ. ತನ್ನ ಉದ್ದೇಶಗಳನ್ನು ಸಾಧಿಸಲು ಆತನು ಎಲ್ಲ ಶಕ್ತಿಗಳನ್ನು ಬಳಸುತ್ತಾನೆ. ಹಾಗೂ ಪ್ರಯತ್ನಗಳು ವಿಫಲ ಎಂದೆನಿಸಿದಾಗ ಮಾನವೀ ಶಕ್ತಿಗಳಿಗೆ ಮೊರೆ ಹೋಗುತ್ತಾನೆ. ಸತ್ಯವತಿ ನಿರುಪಾಯಳಾಗಿ ವ್ಯಾಸರನ್ನು ಬರಮಾಡಿಕೊಂಡಿದ್ದರು. ವ್ಯಾಸರು ಒಂದು ಮಾನವೀ ಶಕ್ತಿಯೇ ಆಗಿದ್ದರು. ಸತ್ಯವತಿಯು ಹರ್ಷಗೊಂಡು ಮಗನನ್ನು ಕಣ್ತುಂಬ ನೋಡಿದರು. ಅವರ ಕಣ್ಣುಗಳಲ್ಲಿ ನೀರು ಹರಿಯಿತು. ಅವರ ಸಂತೋಷವು ಇಮ್ಮಡಿಸಿತು. ವ್ಯಾಸರು ತಾಯಿಯ ಕಣ್ಣೀರೊರೆಸುತ್ತಾ, ಅಮ್ಮ, ನಿನ್ನ ಮನಸ್ಸಿನಲ್ಲಿರುವ ಅಭೀಷ್ಟವನ್ನು ನೆರವೇರಿಸಿಕೊಡಲು ಬಂದಿರುತ್ತೇನೆ. ನೀನು ಧರ್ಮಾತ್ಮಳು, ಧರ್ಮದ ಹಾದಿಯಲ್ಲಿ ನಡೆಯುವವಳು. ಹೇಳು, ನಾನೇನು ಮಾಡಬೇಕು? ಮಗನಾಗಿ ನಿನಗೆ ಪ್ರಿಯವಾದ ಕಾರ್ಯವನ್ನು ಮಾಡಿಕೊಡುವೆನು ಎಂದು ಹೇಳಿದರು. ಮಗು, ನಿನ್ನ ಕಿರಿಯ ತಮ್ಮನಾದ ವಿಚಿತ್ರವೀರ್ಯನು ಇಹಲೋಕವನ್ನಗಲಿದನು. ಅವನ 2 ಹೆಂಡತಿಯರು ವಂಶೋದ್ಧಾರಕ್ಕಾಗಿ ಸಂತಾನವನ್ನು ಅಪೇಕ್ಷಿಸಿದ್ದಾರೆ. ಸಂತಾನವಿಲ್ಲದಿದ್ದರೆ ಭರತವಂಶ ಇಲ್ಲಿಗೆ ಕೊನೆಯಾಗಿ ಬಿಡುವುದು. ಅಂಬಿಕೆ ಅಂಬಾಲಿಕೆಯರಲ್ಲಿ ಪುತ್ರರು ಹುಟ್ಟಿ ನಮ್ಮ ವಂಶವು ಬೆಳೆಯುವಂತೆ ಮಾಡಬಲ್ಲ ಸಾಮರ್ಥ್ಯ ನಿನಗಿದೆ. ನನ್ನ ಈ ಆಸೆಯನ್ನು ಈಡೇರಿಸುವೆಯಾ? ತಾಯಿಯ ಮಾತಿನ ಅರ್ಥವನ್ನು ತಪೋದಾರನಾದ ವ್ಯಾಸರು ಗ್ರಹಿಸಿದರು. ಅಪಧರ್ಮವಾಗಿ ತಾಯಿ ಹೀಗೆ ಕೇಳಿಕೊಂಡಿರುವಳೆಂದು, ತಾನಾದರೂ ಧರ್ಮದ ರಕ್ಷಣೆಯನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ತಾಯಿಯ ಆಸೆ ನೆರವೇರಿಸಬೇಕು ಎಂದು ತಾಯಿಯ ಮಾತಿಗೆ ಸಮ್ಮತಿಸಿದರು. ಆದರೆ ತನ್ನ ತಮ್ಮನ ಮಡದಿಯರು 1 ವರ್ಷ ಕಾಲ ನಿಯಮವಾಗಿ ಪರಿಶುದ್ಧರಾಗಬೇಕು ಎಂದು ಒಂದು ನಿಬಂಧನೆ ಹಾಕಿದನು. ಸತ್ಯವತಿಯು ಇದರಿಂದ ವಿಳಂಬವಾಗಿ ದೇಶವು ರಾಜನಿಲ್ಲದೆ ಅನಾಯಕವಾಗುವುದು. ಆದುದರಿಂದ ವಿಚಿತ್ರವೀರ್ಯನ ಮಡದಿಯರು ಕೂಡಲೇ ಗರ್ಭ ಧರಿಸುವಂತಾಗಬೇಕೆಂದು ಹೇಳಿಕೊಂಡರು. ತಾಯಿಯ ಕಡೆಯ ವಂಶವು ಬೆಳೆಯಬೇಕೆಂಬ ಒಂದೇ ಒಂದು ಇಚ್ಛೆಯಿಂದ ಧರ್ಮವಿಹಿತವಾದ ರೀತಿಯಲ್ಲಿ ರಾಜಕುಮಾರಿಯೊಡನೆ ಸೇರಲು ಒಪ್ಪಿದ ವ್ಯಾಸರು ತಾಯಿಯ ಮಾತಿಗೆ ಒಪ್ಪಿ
ರಾಜಕುಮಾರಿಯು ಶುಭ್ರ ವಸ್ತ್ರವನ್ನು ಧರಿಸಿ ಶಯನ ಮಂದಿರದಲ್ಲಿ ತನ್ನ ಆಗಮನವನ್ನು ನಿರೀಕ್ಷಿಸುತ್ತಿರಲಿ ಎಂದು ಹೇಳಿ ಅದೃಶ್ಯರಾದರು. ಸತ್ಯವತಿಯು ತನ್ನ ಸೊಸೆ ಅಂಬಿಕೆಯನ್ನು ಬರಮಾಡಿಕೊಂಡು ತಾನು ಮಾಡಿರುವ ಏರ್ಪಾಟನ್ನು ತಿಳಿಸಿದರು. ಆದರೆ ಅಂಬಿಕೆಯನ್ನು ಒಪ್ಪಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಭರತಕುಲದ ಉದ್ಧಾರಕ್ಕಾಗಿ ಅಪಧರ್ಮವನ್ನು ಅನುಸರಿಸಬೇಕೆಂದು ಧರ್ಮವಚನಗಳನ್ನು ಇತಿಹಾಸವನ್ನು ಹೇಳಿದ ನಂತರ ಅಂಬಿಕೆ ವ್ಯಾಸರೊಡನೆ ಸಮಾಗಮನಕ್ಕೆ ಒಪ್ಪಿದರು. ಸತ್ಯವತಿ ಅಂಬಿಕೆಗೆ ಅಲಂಕಾರ ಮಾಡಿ ಶಯನ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಕೂರಿಸಿ ಪತಿಯ ಅಣ್ಣನು ಬರುವವರೆಗೂ ಕಾದು ಕುಳಿತಿರಲು ಹೇಳಿ ಹೊರಟು ಹೋದರು. ಅಂಬಿಕೆ ಈ ಹಿಂದೆ ಎಂದೂ ವ್ಯಾಸರನ್ನು ಕಂಡವರಲ್ಲ. ಹಾಗೊಬ್ಬರು ಇರುವರೆಂದು ತಿಳಿದಿರಲಿಲ್ಲ. ವ್ಯಾಸರು ಹೇಳಿ ಕೇಳಿ ಕಪ್ಪಾಗಿದ್ದರು. ಅವರದ್ದು ಒರಟಾದ ಶರೀರ, ಅರಣ್ಯವಾಸಿಯ ವೇಷ, ಗಡ್ಡ ಮೀಸೆಗಳಿರುವ ಮುಖ. ವ್ಯಾಸರು ಶಯನ ಮಂದಿರವನ್ನು ಪ್ರವೇಶಿಸುತ್ತಿದ್ದಂತೆ ಅಂಬಿಕೆಯು ಆ ತಪೋನಿಷ್ಠನ ಆಕಾರ, ಕೆಂಪಾದ ಕಣ್ಣುಗಳು ನೋಡಲಾರದೆ ಭಯದಿಂದ ಕಣ್ಣು ಮುಚ್ಚಿಕೊಂಡರು. ವ್ಯಾಸರು ಅಲ್ಲಿಗೆ ಆಗಮಿಸಿದ್ದು ಕಾಮತೃಪ್ತಿಗಲ್ಲ. ತಾಯಿಗೆ ಕೊಟ್ಟಿದ್ದ ಮಾತಿನಂತೆ ಅಂಬಿಕೆಗೆ ಪುತ್ರನನ್ನು ಅನುಗ್ರಹಿಸಿ ಹೊರಬಂದರು. ಅಂಬಿಕೆಗೆ ಕಣ್ಣು ಬಿಡುವಂತೆ ಕೂಡ ಹೇಳಿರಲಿಲ್ಲ. ಅನಂತರದಲ್ಲಿ ವ್ಯಾಸರು ತಾಯಿಯನ್ನು ಕಂಡು, ಅಮ್ಮ, ಅಂಬಿಕೆಗೆ ವೀರಪುತ್ರ ಜನಿಸುವನು. ಅವನಿಗೆ 100 ಮಕ್ಕಳಾಗುವರು. ಇದರಿಂದ ವಂಶವೂ ಬೆಳೆಯುತ್ತದೆ. ಆದರೆ ತಾಯಿಯು ಕಣ್ಣು ಮುಚ್ಚಿದ ಕಾರಣ ಮಗು ಹುಟ್ಟು ಕುರುಡಾಗಿರುತ್ತದೆ ಎಂದು ಹೇಳಿದರು. ಎಲ್ಲಿಯಾದರೂ ಕುರುಡು ಮಗ ರಾಜ್ಯವಾಳಲು ಸಾಧ್ಯವೇ? ವ್ಯಾಸರನ್ನೇ ಕೇಳಿದರು. ಮಗನೇ, ಕುರುಡನಾದ ಮಗ ಅರ್ಹನಾದ ರಾಜನಾಗಲು ಸಾಧ್ಯವಿಲ್ಲ. ಆಗಿದ್ದು ಆಗಿ ಹೋಯಿತು. ಕುರುವಂಶದ ಸಿಂಹಾಸನವನ್ನೇರಿ ಸಮರ್ಥನಾಗಿ ರಾಜ್ಯವಾಳುವಂಥ ಮತ್ತೊಬ್ಬ ಮಗನನ್ನು ಅನುಗ್ರಹಿಸು ಎಂದು ಕೇಳಿಕೊಂಡರು. ವ್ಯಾಸರು ಅದಕ್ಕೂ ಒಪ್ಪಿ ಅದೃಶ್ಯರಾದರು. ಕೆಲವು ದಿನಗಳ ನಂತರ ಅಂಬಿಕೆಯು ಕುರುಡಾಗಿರುವ ಮಗನನ್ನು ಹೆತ್ತಳು. ಸತ್ಯವತಿ ಆ ಮಗುವನ್ನು ಕಂಡು ಸಂಕಟಕ್ಕೀಡಾದರು. ತನ್ನ ಅಪೇಕ್ಷೆಯಂತೆ ವ್ಯಾಸರನ್ನು ಮತ್ತೆ ಬರಮಾಡಿಕೊಳ್ಳಲು ಏರ್ಪಾಟು ಮಾಡಿದರು. ಅಂಬಿಕೆಯನ್ನು ಒಲಿಸಿದಂತೆ ವಿಚಿತ್ರವೀರ್ಯನ ಕಿರಿಯ ರಾಣಿಯಾದ ಅಂಬಾಲಿಕೆಯನ್ನು ಮನವೊಲಿಸಿ ವ್ಯಾಸರೊಡನೆ ಸಮಾಗಮಕ್ಕೆ ಒಪ್ಪಿಸಿದರು. ವ್ಯಾಸರು ನಿರೀಕ್ಷೆಯಂತೆ ಬಂದರು. ಶಯನ ಮಂದಿರದಲ್ಲಿ ಅಂಬಾಲಿಕೆಯು ವ್ಯಾಸರನ್ನು ನೋಡುತ್ತಲೇ ಭಯದಿಂದ ನಡುಗಿ ಹೋದರು. ಅವರ ಶರೀರ ಬೆವರಿ ಬಿಳಿಚಿಕೊಂಡಿತು. ವ್ಯಾಸರು ಅವಳಿಗೆ ಪುತ್ರನನ್ನು ಅನುಗ್ರಹಿಸಿದರಾದರೂ ಅವಳಲ್ಲಿ ಹುಟ್ಟುವ ಶಿಶುವು ಬಿಳುಪಾಗಿರುತ್ತದೆ ಎಂಬ ಸಂಗತಿಯನ್ನು ಸತ್ಯವತಿಗೆ ಹೇಳಿದರು. ಅಂಬಾಲಿಕೆಯು ನನ್ನನ್ನು ನೋಡಿ ಭಯದಿಂದ ಕಂಪಿಸಿದ ಕಾರಣ ಮಗುವಿನ ಶರೀರವೆಲ್ಲ ಬಿಳುಪಾಗಿರುವುದೆಂಬುದನ್ನು ವ್ಯಾಸರು ಸತ್ಯವತಿಗೆ ಮನವರಿಕೆ ಮಾಡಿದರು. ಸತ್ಯವತಿಗೆ ಸರ್ವ ಲಕ್ಷಣಗಳಿಂದ ಕೂಡಿದ ಮಗುವು ಜನಿಸುವಂತಾಗಲಿಲ್ಲವಲ್ಲ ಎಂದು ಮರುಗಿದರು. ತನ್ನ ಗುರಿ ಈಡೇರುವವರೆಗೂ ಮನುಷ್ಯ ಪ್ರಯತ್ನಿಸುತ್ತಲೇ ಇರುತ್ತಾನೆ, ಆಗಲೇ ಯಶಸ್ಸು. ಸತ್ಯವತಿಗೆ ಆತಂಕವಾಯಿತು. ವ್ಯಾಸರನ್ನು ಮತ್ತೊಂದು ಮಗುವನ್ನು ಕರುಣಿಸುವೆಯಾ ಎಂದು ಕೇಳಿಕೊಂಡರು. ವ್ಯಾಸರು ತಾಯಿಯ ಮನಸ್ಥಿತಿಯನ್ನು ಊಹಿಸಿ ಆಗಲ್ಲಮ್ಮ ಎಂದು ಹೇಳಿ ಹೊರಟು ಹೋದರು. ಅಂಬಾಲಿಕೆಯು ನವಮಾಸಗಳು ತುಂಬಿದ ನಂತರ ಸರ್ವಲಕ್ಷಣ ಸಂಪನ್ನನಾದ ತೇಜಸ್ಸಿನಿಂದ ಕೂಡಿದ ಮಗುವಿಗೆ ಜನ್ಮ ನೀಡಿದರು. ಆದರೆ ಮಗು ಬಿಳಿಯ ಛಾಯೆಯಿಂದ ಕೂಡಿತ್ತು. ಆದುದರಿಂದ ಶಿಶುವಿಗೆ ಪಾಂಡು ಎಂದು ಹೆಸರಿಟ್ಟರು. ಅಂಬಿಕೆಗೆ ಜನಿಸಿದ ಮಗುವನ್ನು ಧೃತರಾಷ್ಟ್ರ ಎಂದು ಕರೆಯಲಾಗಿತ್ತು. ಸತ್ಯವತಿಗೆ ಸಮಾಧಾನವಾಗಿರಲಿಲ್ಲ. ರಾಜ್ಯಕ್ಕೆ ಒಬ್ಬ ರಾಜನನ್ನು ಅಪೇಕ್ಷಿಸಿ ಪಡೆದ ಸಂತಾನವೆರಡೂ ನಿರರ್ಥಕವೆನಿಸಿದ್ದವು. ಇನ್ನೊಂದು ಪ್ರಯತ್ನವನ್ನು ಮಾಡಿಬಿಡುವುದೇ ಸರಿ ಎಂದು ಸತ್ಯವತಿಯು ಹೇಗೋ ವ್ಯಾಸರು ಒಪ್ಪಿದ್ದನ್ನು ಸ್ಮರಿಸಿ ಮತ್ತೆ ಅಂಬಿಕೆಯನ್ನು ಒಲಿಸಿದರು. ಅಂಬಿಕೆಗೆ ವ್ಯಾಸರು ನೆನಪಾಗುತ್ತಲೇ ಹೃದಯ ಕಂಪಿಸತೊಡಗಿತು. ನಿರೀಕ್ಷಿಸಿದಂತೆ ವ್ಯಾಸರ ಆಗಮನವಾಯಿತು. ಆದರೆ ಅಂಬಿಕೆ ಅವರೊಡನೆ ಸಮಾಗಮಕ್ಕೆ ಹೆದರಿ ತನ್ನ ಸಮೀಪದಲ್ಲಿದ್ದ ಸುಂದರಿಯೂ ಆಗಿದ್ದ ದಾಸಿಯನ್ನು ವ್ಯಾಸರ ಬಳಿಗೆ ಕಳುಹಿಸಿಕೊಟ್ಟರು. ದಾಸಿಯು ವ್ಯಾಸರನ್ನು ಕಂಡು ಸ್ವಲ್ಪವೂ ವಿಚಲಿತಳಾಗಲಿಲ್ಲ. ಅವರನ್ನು ಆದರಿಸಿ ಉಪಚರಿಸಿದಳು. ವ್ಯಾಸರು ಅವರಿಗೆ ಧರ್ಮಾತ್ಮನೂ ವಿದ್ವಾಂಸನೂ ಮಹಾಬುದ್ಧಿವಂತನೂ ಆದ ಮಗುವನ್ನು ಕರುಣಿಸಿದರು. ಸತ್ಯವತಿಗೆ ಇದ್ಯಾವುದೂ ತಿಳಿಯದು.
ಸತ್ಯವತಿ ವ್ಯಾಸರು ಶಯನ ಮಂದಿರದಿಂದ ಹೊರಬರುತ್ತಿದ್ದಂತೆ ಮಗನೇ, ಮಗು ಹೇಗಿರುತ್ತದೆ ಎಂದು ಆತುರದಲ್ಲಿ ಕೇಳಿದರು. ವ್ಯಾಸರು ರಾಜಕುಮಾರಿಯು ತಾನು ಬರದೆ ದಾಸಿಯೊಬ್ಬಳನ್ನು ತನ್ನಲ್ಲಿಗೆ ಕಳುಹಿಸಿ ಮೋಸ ಮಾಡಿದಳೆಂದು, ಶೂದ್ರಳಾದ ಆ ದಾಸಿಯಲ್ಲಿ ವಿದುರನೆಂಬ ಮಗುವು ಹುಟ್ಟುವುದೆಂದು ಹೇಳಿ ತಾವು ಮಾತೃವಾಕ್ಯ ಪರಿಪಾಲನೆ ಮಾಡಿದುದರ ತೃಪ್ತಿಯಿಂದ ನಿರ್ಗಮಿಸಿದರು. ಭೀಷ್ಮನೇ, ಧೃತರಾಷ್ಟ್ರ, ಪಾಂಡು ಹಾಗೂ ದಾಸಿಯೊಬ್ಬಳಿಗೆ ಜನಿಸಿದ ವಿದುರ ಈ 3 ಮಕ್ಕಳನ್ನು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದರು. ಅದುವರೆವಿಗೂ ರಾಜ್ಯಭಾರವನ್ನು ಅವರೇ ನಿರ್ವಹಿಸಿದ್ದರು. ಭರತಕುಲ ಬೆಳಗಬೇಕು, ಆದರ್ಶಪ್ರಾಯವಾಗಿರಬೇಕು ಎಂಬ ಸತ್ಯವತಿಯ ಉತ್ಕಟೇಚ್ಛೆಗೆ ನೀರೆರೆದು ಪೋಷಿಸಿದರು ವ್ಯಾಸರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.